ಸಾರ್ಥಕ ಆಯಿತು. ಫಾಲ್ಸ್ ಚೆನ್ನಾಗಿದೆ. ಚೆಕ್ ಪೋಸ್ಟ್ ಸಿಕ್ತು. ಈಗ ನಾವು ಟಿಕೆಟ್ ತಗೊಂಡು ಓಡಬೇಕು. ಒಬ್ರಿಗೆ ಒಂದು 100 ರೂಪಾಯಿ ಟಿಕೆಟು ಆಗುತ್ತೆ. ಇಲ್ಲಿ 100 ರೂಪಾಯಿ ಟಿಕೆಟ್ ತೊಗೊಂಡು ನಾವು ಮುಂದೆ ಸಾಗಬೇಕಾಗತ್ತೆ. ನಮಸ್ಕಾರ ಸ್ನೇಹಿತರೆ, ನಾವೀಗ ಕೂಡ್ಲುತೀರ್ಥ ಫಾಲ್ಸ್ ನೋಡೋಣ ಅಂತ ಅಷ್ಟು ದೂರದಿಂದ ಬಂದಿದ್ದೀವಿ. ಫ್ಯಾಮಿಲಿ ಜೊತೆ ಹೋಗೋಣ ಅಂತ ಬಂದಿದ್ದೀನಿ. ಫಾಲ್ಸ್ ಬಂತಾ? ಇಲ್ಲ. ನಿಧಾನ ಹೋಗ್ರಿ, ನೀರು ಫೋರ್ಸ್ ಐತೆ. ಅಲ್ಲಪ್ಪ, ಅಲ್ಲಿ ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಎಷ್ಟು 1.5 ಕಿಲೋಮೀಟರ್ ಎಲ್ಲ ಹೇಳಿದ್ದವರು. ನಿಧಾನ ತೇಜು. ಓ, ಸ್ಟೆಪ್ ಎಲ್ಲ ಮಾಡ್ಬಿಟ್ಟಾರೆ ಇಲ್ಲಿ. ಬೇಗ ಯಾವ ಫಾಲ್ಸ್? ಬರೀ ಏರಿಳಿತ. ಹತ್ತದು ಇಳಿಯೋದು ಬರೋದೇ ಕೆಲಸ. ಯಾಕ್ರಿ ಮೇಡಮ್ ಆಗ್ತಿಲ್ಲ? ಇನ್ನು ಸ್ವಲ್ಪ ಇದೆ ಅಷ್ಟೇ. ತೇಜು ಬಂತಾ? ಇಲ್ಲ, ಅಲ್ಲೇ ಐತಾ? ಅದು ಫಾಲ್ಸ್ ಅಲ್ಲ, ಅದು ನೀರು ಬೀಳ್ತಿಲ್ಲ, ಹರಿತಾ ಇದೆಯಲ್ಲ ಅದು. ಮಿನಿ ಫಾಲ್ಸ್, ಮಿನಿ ಫಾಲ್ಸ್, ಛೋಟಾ ಫಾಲ್ಸ್. ಹಾಂ, ಇಲ್ಲೊಂದು ಹತ್ರ ಹೋಗುವಾಗ ಛೋಟಾ ಫಾಲ್ಸ್ ಇತ್ತು. ನಮಗಿಲ್ಲಿ ಸುಸ್ತಾಯ್ತು. ನೀನು ಆಟ ಆಡ್ತೀಯಾ ನೀರಾಗೆ? ಎಷ್ಟೊಂದು ದಪ್ಪ ಇದೆಯಲ್ಲ, ನೋಡ್ತೀನಿ ಕಾಣುತ್ತೆ. ಸುತ್ತ ಸಿಕ್ಕಾಪಟ್ಟಿದೆ. ಎಷ್ಟು ಹೈಟ್ ಇದೆ ಅಲ್ಲಿ ನೋಡಿ, ಎಷ್ಟು ಐತಿ ಬಂಗ್ರಿ. ಹಾಂ, ಕಾಣಿಸಲ್ಲ, ತುಂಬ ಐತಿ. ನಾವು ಬರೋದೇ ಕಷ್ಟ ಐತಿ ಇಲ್ಲಿ. ಅಂಥದ್ರಾಗೆ ಲವರ್ಸ್ ನೋಡಿ ಹೇಗಿದ್ದಾರೆ. ಅವನು ಎತ್ಕೊಂಡು ಹತ್ತಿದ್ದಾನೆ, ಮತ್ತೆ ಇಳಿಸ್ತಾ ಇದ್ದಾನೆ. ನಮ್ಮ ಮನೇಲಿ ಹಿಂಗೆ ಹೊತ್ಕೊಂಡು ಹೋಗು ಅಂತ ಹೇಳ್ಬೇಕು ನಮ್ಮನ್ನು. ಮುಗಿತು ಪಿಕ್ಚರ್. ನೀರು ಎಷ್ಟು ಶುದ್ಧವಾಗಿ ನೀಟಾಗಿ ಹರಿತಾ ಇದೆಯಲ್ಲ, ಇದರಲ್ಲಿ ಆಟ ಆಡೋಕ್ಕೆ ಒಳ್ಳೆ ಮಜಾ ಕೊಡುತ್ತೆ. ಅದಕ್ಕೋಸ್ಕರ ಬಂದಿದ್ದೀವಿ ಫ್ಯಾಮಿಲಿ ಕರ್ಕೊಂಡು. ಎಂಜಾಯ್. ಎಷ್ಟು ಹೈಟ್ ಐತಲ್ಲ, ಅಬ್ಬಾ.
ಕಾಮನಬಿಲ್ 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 ಕಾಮನಬಿಲ್. ಫಾಲ್ಸ್ ಎಲ್ಲ ನೋಡ್ಕೊಂಡು ವಾಪಸ್ ಹೋಗ್ಬೇಕು, ಎಂಜಾಯ್ ಮಾಡ್ಕೊಂತಾನೆ ಹೋಗ್ತಿದ್ದಾರಲ್ಲ. ಫ್ಯಾಮಿಲಿ ಅಂದರೆ ಹಿಂಗಿರ್ತದೆ. ಫ್ಯಾಮಿಲಿ ಜೊತೆಲಿ ಹೋದರೆ ಅವ್ರಿಗೆ ಟೈಮ್ ಕೊಡಬೇಕು, ಅದು ಇಂಪಾರ್ಟೆಂಟ್. ಎಷ್ಟು ಹೈಟ್ ಐತಿದೆ ಗಗನದ ಎತ್ತರದಲ್ಲಿ ಮರ. 200 ಅಡಿ ಐತನಪ್ಪ.